ಸೊ ಗುರು, ಇದು ಗಾಂಧಿ ತಾತ ರಿಯಲ್, ಇದು ಯಾರ ನಿಂತ್ಕೊಂಡಿರೋದು ಪಾಪ. ಸೊ ಹಲೋ ಗುರುವೆ, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರ. ಸೊ ಇನ್ನೊಂದು ವ್ಲಾಗಿಗೆ ಬೆಳಗ್ಗೆ ಸುಸ್ವಾಗತ. ಇಲ್ಲಿ ರೋಡ್ ಹತ್ರ ಕೂತ್ಕೊಂಡು ವ್ಲಾಗ್ ಮಾಡ್ತಿದ್ವಿ. ಸೊ ಈ ವ್ಲಾಗಲ್ಲಿ ಏನಿರುತ್ತೆ ಗೊತ್ತಾ? ಏನಿರಲ್ಲ, ಎಲ್ಲೋ ಹೋಗ್ತಿದ್ದೀವಿ. ಎಲ್ಲಿ ಗೊತ್ತಾ? ನಂದಿ ಹಿಲ್ಸು. ಸೊ ನಾನು ಯಾವತ್ತೂ ಹೋಗಿಲ್ಲ ನಂದಿ ಹಿಲ್ಸ್ಗೆ. ನಮ್ಮ ದೂರ ಇಲ್ಲಿ ನಿಂತಿದೆ ನೋಡಿ. ನಮ್ಮ ಗಾಡಿಲೇ ಇವತ್ತು ನಂದಿ ಹಿಲ್ಸ್ಗೆ ಹೋಗೋದು ಇಬ್ಬರು. ಸೊ ಫಸ್ಟ್ ಗಾಡಿ ತೋರಿಸ್ಬಿಡ್ತೀನಿ ನೋಡಿ. 2 ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ. ಸೊ ಇದರಲ್ಲೇ ನಾವು ಇವತ್ತು ಬೆಳಗ್ಗೆ ನಂದಿ ಹಿಲ್ಸ್ 4 ಗಂಟೆಗೆ ಗುರು. ಇವಾಗ ಒಂದು 5 ಗಂಟೆಗೆ ಹೋದರೆ 5:15 ಹೋದರೆ ರೀಚ್ ಆದರೆ ಬೇಗ ಫಾಗ್ ಎಲ್ಲ ಚೆನ್ನಾಗಿ ನೋಡ್ಬೋದು, ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಹೋಗ್ತೀರ. ಮಧ್ಯಾಹ್ನ ಆದರೆ ಅದು ಏನು ಚೆನ್ನಾಗಿರಲ್ಲ, ಬೆಳಗ್ಗೆನೇ ಚೆನ್ನಾಗಿರೋದು. ಸೊ ಇವಾಗ ಬರ್ರಿ ನಂದಿ ಹಿಲ್ಸ್. ಇವಾಗೇನು ನಿಮ್ಮ ತೋರಿಸಿದ್ರು ನೋಡಿ, ಎಲ್ಲ ಫುಲ್ಲು ಕತ್ಲಲ್ಲಿ ಏನು ತೋರಿಸ್ಲಿ, ಅದಕ್ಕೆ. ಸೊ ಬೆಳ್ಕೊಂಡು ಸ್ವಲ್ಪ ಬೆಳಕಾದ್ರೆ ಮೋಟೋ ವ್ಲಾಗ್ ಸೆಟಪಿಗೆ ಬರ್ತೀನಿ. ಅದಾದಮೇಲೆ ಎಲ್ಲ ತೋರಿಸಿ ಬರ್ರಿ. ಸೊ ಗುರುವೇ, ಇವಾಗ ಎಷ್ಟು ದೂರ ಬಂದಿದ್ದೀನಿ ಗೊತ್ತಾ? ಒಂದು 40 ಕಿಲೋಮೀಟ್ರ್ ಬಂದಿದ್ದೀನಿ ನಾನು. 42 ಕಿಲೋಮೀಟ್ರ್ ಐತೆ, ಹಾಗಾದರೆ 80 ಕಿಲೋಮೀಟ್ರು. ಸೊ ಆರಾಮಾಗೆ ಹೋಗ್ತಿದ್ದೆ, ಏನು ಸ್ಪೀಡಾಗಿ ಹೋಗಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಇರ್ತಿದ್ದೆ. ಸೊ ಇನ್ನೂ ಬೆಳಕಾಗಿಲ್ಲ ಗುರು, ಇನ್ನೂ ಕತ್ಲೆ. ಎಷ್ಟು ಟೈಮ್ ಅಂತ ಫೋನೆಲ್ಲ ಇವಾಗ ತೆಗಿಯೋಕ್ಕೆ ಆಗೋಲ್ಲ. ಸೊ ಬರ್ರಿ, ಏನಾಗಲ್ಲ, ಟೈಮ್ ಅಂತಕ್ಕೆ ನೀವು ರೈಡ್ ಎಂಜಾಯ್ ಮಾಡಿ. ಇವತ್ತು ಏನೋ ರೋಡಲ್ಲೆಲ್ಲ ಫುಲ್ಲು ಬೆಳಕು. ಈ ಹೆಡ್ಲೈಟ್ಸ್ ಹಾಕ್ಬಿಟ್ಟು, ಇದು ಲ್ಯಾಂಪ್ ಹಾಕೋರಲ್ಲ, ಅಂದರೆ ಏನಪ್ಪ ಇದು ಸ್ಟ್ರೀಟ್ ಲೈಟ್ಸ್ ಹಾಕೋರಲ್ಲ, ಅದಕ್ಕೆ ಬೆಳಕೈತೆ. ಸೊ ಕಾಣ್ತೈತೆ, ಅದಕ್ಕೆ ಏನಿಲ್ಲ, ಕತ್ಲೆ ಏನಿಲ್ಲ ಅಷ್ಟೊಂದು. ಸೊ ಅದಕ್ಕೆ ಈ ಥರ ಜಾಗದಲ್ಲಿ ಗೊಬ್ಬರನ ಆನ್ ಮಾಡಿದೆ. ಸೊ ಇವಾಗ ಇನ್ನೂ ಐತೆ. ಬರ್ರಿ, ಬೆಳಗ್ಗೆ ವ್ಯೂ ಅಂತೂ ನಂದಿ ಹಿಲ್ಸಲ್ಲಿ ಸೈಕಾಗಿರುತ್ತಂತೆ. ನನಗೂ ಗೊತ್ತಿಲ್ಲ, ನಾನು ಜಾಸ್ತಿ ಹೋಗೇ ಇಲ್ಲ. ನಾನು ಇವಾಗ ಫಸ್ಟ್ನೇ ಟೈಮ್ ಹೋಗ್ತಾ ಇರೋದೇ, ಫಸ್ಟ್ನೇ ಟೈಮ್ ಹೋಗೇ ಇಲ್ಲ ನಾನು, ಫಸ್ಟ್ನೇ ಟೈಮ್ ಹೋಗ್ತಿದ್ದೀನಿ. ಸೊ ಏನು ಎಕ್ಸ್ಪೀರಿಯೆನ್ಸ್ ನೋಡೋಣ ಬರ್ರಿ. ಸೈಕ್ 300 ಹಾಕಿನ 300 ಪೆಟ್ರೋಲ್ ಹಾಕ್ಸ್ಬಿಡ. ಬಾಪ ಬೇಗ ತಗೊಂಡೋಗು. 300 ಆಯಿತು. 3 ಲೀಟ್ರ್ ಬರುತ್ತೆ 300ಗೆ. ಇಲ್ಲ 3 ಲೀಟ್ರ್ ಏನು ಬರಲ್ಲ. ಒಬ್ಬರು ಸೊ ಗುರು, ಒಂದು ಸ್ವಲ್ಪ ದೂರ ಐತೆ. ಇವಾಗ ಒಂದು ಸ್ವಲ್ಪ ಟೀ ಬ್ರೇಕ್ ತಗೊಂಡಿರೋದು ಅಷ್ಟೇ ನೋಡಿ. ಟೀ ನೋಡೋಣ, ಸಿಕ್ಕಾಗಿದೆ ಟೀ. ಸೊ ಬರ್ರಿ, ಇನ್ನೂ ಒಂದು ಎಷ್ಟೋ ಕಿಲೋಮೀಟ್ರ್ ಐತೆ. ಒಂದು 20 ಹೇಳ್ದ, ಒಂದು 15 ಇರುತ್ತೆ ಕಿಲೋಮೀಟ್ರ್ ಇವಾಗ. ಸೊ ಅದನ್ನ ಕವರ್ ಮಾಡೋಣ. ಅದು ಏನು ಕವರ್ ಮಾಡೋದು? 20 ಕಿಲೋಮೀಟ್ರೆಲ್ಲ ಸುಮ್ಮನೆ ರೈಡ್ ಮಾಡಿಬಿಡ್ತೀವಿ ನಾವು. ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ನೋಡೋಣ ಹೆಂಗೈತೆ ವ್ಯೂ ಅಂತ ಕೂಡ. ಸರಿ, ಸೊ ಆಮೇಲೆ ಸಿಗ್ತೀನಿ. ಸೊ ಗುರುವೇ, ಟೀಗಿ ಎಲ್ಲ ಆಯಿತು. ಟೀ ಬ್ರೇಕ್ ಆಯಿತು, ಪೆಟ್ರೋಲು ಹಾಕ್ಸ್ಬಿಟ್ಟೆ. ಸೊ ಇವಾಗ ಸ್ವಲ್ಪ ಬೆಳಕಾಗೈತೆ ಬಿಡು ನೋಡಿ, ಸ್ವಲ್ಪ ಬೆಳಕಾಗೈತೆ. ಸೊ ಇವಾಗ ಚಚ್ಚದೆ, ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಚಚ್ತೀನಿ. ಮತ್ತು ಡ್ರಿಜ್ಲಿಂಗ್, ಸ್ವಲ್ಪ ಡ್ರಿಜ್ಲಿಂಗ್ ಆಗ್ತಾಯಿದೆ ಅಷ್ಟೇ. ಮಳೆ ಬರ್ತಾಯಿಲ್ಲ, ಸ್ವಲ್ಪ ಹಣೀತೈತೆ ಅಷ್ಟೇ, ಲೈಟಾಗಿ, ಇನ್ನೇನಿಲ್ಲ. ಮಳೆ ಜೋರಾಗಿ ಬರ್ತಾಯಿತ್ತು. ಕ್ಯಾಮ್ರಾ ಹೋಗ್ಬಿಡುತ್ತ ಗುರು. ಲೈಟ್ ಅದು ಒಂದೊಂದು 2 ಹನಿ ಮಳೆ ಬರ್ತಾಯಿದೆಯಲ್ಲ. ಏನಿದು ಕ್ಯಾಮ್ರಾ ಹೋಗ್ಬ್ರೋ ಬೇಗ. ಏನಪ್ಪ ಇದು ರಶ್ಶು, ಟ್ರಾಫಿಕ್ ಸಿಗ್ನಲ್ ಹಾಕ್ಬಿಟ್ಟವ್ರ ಇಲ್ಲೇ. ಹೋಗ್ರಪ್ಪ, ಏನರಪ್ಪ ಮಾಡ್ತಾವ್ರೆ ಇವರು. ಯಪ್ಪ, ಥೂ ಗಲೀಜಿಲ್ಲಿ.
ಯಪ್ಪ 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 ಏನು ಗುರು ಟ್ರಾಫಿಕ್ ಇಲ್ಲಿ ಯಪ್ಪ ಟ್ರಾಫಿಕ್ ನೋಡಿ ಪಾಪ ಬೈಕರ್ಸವ್ರಿಗೆ ಹೆಂಗೋ ಬಿಟ್ಬಿಟ್ಟವ್ರು ಅಷ್ಟೇ. ನಾವು ಹೇಳೋ ಥರನೇ ತಂದ ಇಲ್ಲಿಗೆ. ಯಾವ್ದು ಗುರು ಇದು ಇಷ್ಟೊಂದೆಲ್ಲ ಟ್ರಾಫಿಕ್ಕು ಯಪ್ಪ ಥೂ. ವಾಟರ್ ಪ್ರೂಫ್ ಕೇಸ್ ಒಂದು ತಗೊಬೇಕು ಗುರು ಫಸ್ಟು, ಆಮೇಲೆ ಟೆನ್ಷನ್ ಇರಲ್ಲ ಗೊಬ್ಬರಗೆ. ಹೋಗೋದು ಪೇ 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 ಅಂತ ಹೊಡಿತಾನೆ ಕುತ್ಕೊಂಡು ಅಲ್ಲಿ. ಫಾಗ್ ನೋಡಿ ಗುರು ಇಲ್ಲಿ ಫಾಗು. ಹಾಂ ಸ್ಲೋ ಆಗೇ ಹೋಯ್ತಿರೋದು, ಇನ್ನೆಷ್ಟು ಸ್ಲೋ ಆಗಿ ಹೋಗ್ಲಿ ಸಟ ನಡ್ಕೊಂಡು ಹೋಗ್ಲಾ? ಇದೆ ತಲೆನೋವಿರೋದು, ಹಿಂದೆಗಡೆ ಪ್ಲೇನ್ ಕುತ್ಕೊಳ್ಳಿ, ಸ್ಲೋ ಆಗೋಗು ಫಾಸ್ಟ್ ಆಗೋಗು, ಹೋಗ್ಲೇ ಬೇಡ, ಇವೆಲ್ಲ ತಲೆ ತೆಗ್ತಾ ಇರ್ತಾರೆ ಹಿಂದೆ ಕುತ್ಕೊಂಡು. ನೋಡಿ ಗುರು ಫಾಗ್ ನೋಡಿ ಗುರು ಸೈಕ್ ಬೇರೆ ಲೆವೆಲ್ ಆಗೈತೆ ಫಾಗೆಲ್ಲ. ಹೋಗು ಇವನು ಯಾವನ ಇವನು ಅವಾಗಿಂದ ಬ್ರ ಅಂತ ಹೊಡಿತಾವನೆ, ಹೋಯ್ತಾ ಇಲ್ಲ ಸೂಳೆ ಥರ. ಸೈಕಾಗೈತೆ. ಸೊ ಗುರು ಇದು ಗಾಂಧಿ ತಾತ ರಿಯಲ್, ಇದು ಯಾರ ನಿಂತ್ಕೊಂಡಿರೋದು ಪಾಪ ನೋಡಿ. ಎಲ್ಲ ಇದು ಅನ್ಕೊಂತಾರೆ, ಎಲ್ಲ ಇದು ಡೂಪ್ಲಿಕೇಟ್ ಅಂದ್ಕೊತಾರೆ. ಡೂಪ್ಲಿಕೇಟ್ ಅಲ್ಲ, ಒಬ್ರು ನಿಂತಿರೋದಲ್ಲ ನೋಡಿ. ಸೊ ಬರ್ರಿ ಇವರು ಒಳಗಡೆ ಅಂತೂ ಹೋಗಿಲ್ಲ ನೋಡಿ. ರಶ್ ನೋಡಿ ಯಪ್ಪ, ರಶ್ ಅಂತೂ ರಶ್ಶು. ನಮಗಿದು ಒಳಗಡೆ ಹೋಗೋಕ್ಕೆಲ್ಲ ಇಷ್ಟ ಇಲ್ಲ, ರಶ್ ಇರೋ ಕಡೆ ಜಾಗ ನಾವು ಹೋಗೋದೇ ಇಲ್ಲ. ಇದೆ ಅಂತ ಕಾಫಿ ಫುಲ್ಲು ಫಾಗು. ಎಷ್ಟೋ ಟೈಮು ಇವಾಗ ಇನ್ನೂ ಇಷ್ಟು ಫಾಗ್ ಐತೆ ನೋಡಿ. ಫುಲ್ಲು ಇಲ್ಲಿಂದ ಡೀಪು ಬಿದ್ದರೆ ಉಸ್ಟ್ ನೋಡಿ. ಇಷ್ಟೇ ಗುರು ನಂದಿ ಹಿಲ್ಸ್ ಅಂದರೆ ಹೆವಿ ರಶ್ಶು, ಗಲೀಜೆಲ್ಲ ಸಖತ್ ಮಾಡಿಕ್ಕವ್ರೆ. ಅದೆಲ್ಲ ಬೇರೆ, ಆ ಕಡೆ ಎಲ್ಲ ಹೋಗ್ಬೇಕಾಯ್ತು ಒಳಗಡೆ, ಆದರೆ ಸಖತ್ ರಶ್ ಐತೆ ಅಂತ ಸುಮ್ಮನೆ ಯಾಕೆ ಬೇಕು ಅಂತ ಹೋಗಿಲ್ಲ ಅಷ್ಟೇ. ಸುಮ್ಮನೆ ಒಳಗಡೆ ಹೋಗಿ ಯಪ್ಪ ತಲೆನೋವು, ಅದಕ್ಕೆ ಇಲ್ಲಿಂದಾನೆ. ಸೊ ಇಷ್ಟೇ ಫಾಗ್ ಒಂದು ನೋಡೋಕೆ ಬರ್ತಾರೆ ಎಲ್ಲ, ಇನ್ನೇನಿಲ್ಲ. ಯಪ್ಪ ಒಂದು ಟೀ ತೊಗೊಂಡಿದ್ದು 30 ರೂಪಾಯಿ ಒಂದು ಟೀ, ಯಾವ್ದು ಗುರು ಇದು? ಸೊ ಅಷ್ಟೇ ಹೋಗುವಾಗ ನೋಡೋ. ಸೊ ಗುರು ರಶ್ಶು ಕಡಿಮೆ ಆಯಿತು, ಸೊ ಅದಕ್ಕೆ ಒಳಗಡೆ ಬಂದುಬಿಟ್ವಿ. 70 ರೂಪೀಸ್ ಇಬ್ರಿಗೆ 70 ತೊಗೊಂಡ್ರು. ಸೊ ಬರ್ರಿ ಒಳಗಡೆ ಆಚೆ ನೋಡಿ ಇಲ್ಲಿ ವ್ಯೂ ಏನಂತ. ಬ್ಯಾಟ್ರಿ ಬೇರೆ ಡೌನ್ ಆಗ್ತೈತೆ, ಬ್ಯಾಟ್ರಿ ಡೌನ್ ಆಗ್ತೈತೆ. ಇದೇ ಗುರು ಏನು ವ್ಯೂ ಅಂತದ್ದು ಏನಿಲ್ಲ, ಇಂಥದ್ದೇ ಪ್ಲೇಸ್ ಇರೋದು. ಒಳಗಡೆ ಬಂದ್ವಿ, ಏನೇನೈತೆ ನೋಡೋಣ ಬರ್ರಿ, ನಿಮಗೂ ತೋರಿಸ್ತೀನಿ ಹಂಗೆ. ನಾವು ನೋಡೋಣ, ಫಸ್ಟ್ ಎಕ್ಸ್ಪೀರಿಯೆನ್ಸು ನೋಡೋಣ. ಹೆವಿ ರಶ್ಶು ಅವಾಗೆ, ಅದಕ್ಕೆ ಒಂದು ಸರಿ ಬಂದು ವಾಪಸ್ ಹೋದ್ವಿ, ಮತ್ತೆ ಬಂದ್ವಿ, ಟಿಕೆಟ್ ತೊಗೊಂಡ್ವಿ, ಮತ್ತೆ ಒಳಗಡೆ ಹೋಗ್ತಿದ್ವಿ ಅಷ್ಟೇ, ಇನ್ನೇನು. ವ್ಯೂ ನೋಡಿ ಗುರು, ಇಲ್ಲೆಲ್ಲ ಫೋಟೋಶೂಟ್ ಸೈಕಾಗಿ ಬರುತ್ತೆ ನೋಡಿ. ಮೆಟ್ಲು ಫುಲ್ 2 ಕಡೆ ಗಿಡ ಸುಸ್ತಾಗಿದಪ್ಪ. ಏನಿಲ್ಲ ವ್ಯೂಸ್ ಎಲ್ಲ ಫೋಟೋಶೂಟ್ಗೆಲ್ಲ ಸಕ್ಕತ್ತಾಗೈತೆ, ವಿಡಿಯೋಗ್ರಾಫಿ ಫೋಟೋಶೂಟ್ಗೆಲ್ಲ ಸೈಕಾಗೈತೆ ಪ್ಲೇಸು ನೋಡಿ. ಇಡೀ ಮಮ್ಮ ಫೋಟೋ ಯಪ್ಪ, ಇನ್ನೂ ಎಷ್ಟು ದೂರ ಹೋಗ್ಬೇಕು ಗುರು. ವ್ಯೂ ಪಾಯಿಂಟ್ ಹುಡುಕ್ತಿದ್ದೀವಿ, ಸನ್ರೈಸು ಅದು. ಅದೇ ನಂಗೆ ಅನ್ನಿಸ್ತಿಲ್ಲ ಸನ್ರೈಸ್ ಆಗುತ್ತೆ ಅಂತ, ಮಳೆ ಥರ ಬರ್ತೈತಿ ಇಲ್ಲಿ. ಇದೇ ವ್ಯೂ, ಇನ್ನೇನಿಲ್ಲ. ಎಷ್ಟು ದೂರ ಗುರು ಹೋಗ್ಬೇಕಾಗಿರೋದು. ಆ ವ್ಯೂ ಪಾಯಿಂಟ್ ಸಿಗ್ತಾ ಇಲ್ಲ ನೋಡಿ, ಮರ
ಬಿದ್ದಾಗಿರೋದು. ಇದ್ರ ಮೇಲೆ ಏನೋ ಬರ್ದವ್ರೆ, ಎಪ್ಪತ್ತು ಏನೇನೋ ಬರ್ದವ್ರೆ. ಐ ಲವ್ ಹಿಮ್, ಯು ಲವ್ ಹಿಮ್, ಹಂಗೆ ಹಿಂಗೆ ಏನೇನೋ ದೆಂಗವ್ರಪ್ಪ ಚೆನ್ನಾಗಿ ಹಾಕ್ಕೊಂಡು. ಇನ್ನು ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಗುರು, ಅವಾಗಿಂದ ನಡೀತಾನೆ ಇದ್ದೀನಿ. ಹಾಂ ನೋಡಿ ಗುರು, ಮೇಲೆ ಕೋತಿ ನೋಡಿ ನೋಡಿ ಕ್ಯಾಮ್ ಐಸ್ ಕ್ರೀಮ್ ತಿಂತಾಯ್ತು ಅದು. ಐಸ್ ಕ್ರೀಮ್ ಎಲ್ಲ ಮೀನುಗಳೆಲ್ಲ ಸಾಕಿರೋದಿದೆ ನೋಡಿ. ಪಾಂಡು ಮೀನೆಲ್ಲ ಐತೆ ಇದರಲ್ಲಿ, ಬೇಜಾನ್ ಐತೆ ಮೀನು. ಫುಲ್ಲು ಫಾಗ್ ಐತೆ ಗುರು, ಅದಕ್ಕೆ ಜಾಸ್ತಿ ಏನು ಕಾಣಿಸ್ತಿಲ್ಲ, ಫುಲ್ಲು ಫಾಗು ನೋಡು. ಮೀನಪ್ಪ ಅದು, ಅದನ್ನೇನು ನೋಡ್ತೀಯ, ಕಾಣಲ್ಲ ಅದು ಕ್ಯಾಮ್ರಾದಲ್ಲಿ. ಬೇರೆ ಕಡೆ ಹೋಗೋಣ ಬಾ. ಸೊ ಗುರುವೇ, ಇಂಥ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ಕಿರ್ಚಾಡ್ತಾರಂತ ನನಗೂ ಗೊತ್ತಿಲ್ಲ. ಎಲ್ಲ ಅಂತ ಕಿರ್ಚಾಡ್ತವ್ರೆ. ಏನು ಜಾಗ ಆಯ್ತಾ ಗೊತ್ತಿಲ್ಲ, ನೋಡೋಣ ಬರ್ರಿ. ಕಿರ್ಚಾಡ್ತವ್ರೆಲ್ಲ. ಇಲ್ಲೆಲ್ಲ ಮನೆ ಮಾಡೋರು ವುಡ್ಡು, ಅದು ಬೊಂಬಿಂದ ನೋಡಿ. ಥ್ರೀ 360 ಎತ್ತಿದ್ರೆ ಬರೀ ಫಾಗು. ಸುಮ್ಮನೆ ಕಿರ್ಚಾಡ್ತಾರಲ್ಲ, ಏನೂ ಇಲ್ಲ ಇಲ್ಲಿ. ಹೋಗೋಣ ಬಾ, ಮುಂದೆ ಹೋಗೋಣ. ಇದೊಂದೇ ವ್ಲಾಗ್ ಗುರು, ಬ್ಯಾಟ್ರಿ ಏನೇನು ಡೌನ್ ಆಗಂಗೈತೆ, ಫೋನಲ್ಲಿ ಅಷ್ಟೊಂದೆಲ್ಲ ಬರೋಲ್ಲ. ಸೊ ಇಲ್ಲಿ ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲೇ ವ್ಲಾಗ್ ಎಂಡ್ ಅಂದ್ಕೊಳ್ಳಿ. ಯಾಕಂದರೆ ಜಾಸ್ತಿ ಶೂಟ್ ಮಾಡೋಕ್ಕಾಯ್ತಿಲ್ಲ, ಸುಸ್ತಾಗ್ತೈತೆ ಹತ್ತಿ